ಕುಮಟಾ ಸಂತೆಗುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಬ್ಬಳ್ಳಿ ಭಾಗದ ಕಾಡಂಚಿನ ಗ್ರಾಮದಲ್ಲಿ ಕಾಡು ಹಂದಿಗಳ ಉಪಟಳ ಹೆಚ್ಚಾಗಿದ್ದು ರೈತರು ಬೆಳೆದ ಅಡಿಕೆ ಗಿಡಗಳನ್ನು ಮನಬಂದಂತೆ ತಿಂದು ನಾಶಪಡಿಸುತ್ತಿರುವುದರಿಂದ ಸಾಕಷ್ಟು ನಷ್ಟದ ಜೊತೆ ಆರ್ಥಿಕ ಸಂಕಷ್ಟ ಎದುರಿಸುವಂತಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಸಂತೆಗುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಬ್ಬಳ್ಳಿ ಸೇರಿ ವಿವಿಧ ಗ್ರಾಮೀಣ ಭಾಗಗಳಲ್ಲಿ ಕಾಡು ಪ್ರಾಣಿಗಳ ಉಪಟಳ ಮಿತಿ ಮೀರಿದೆ. ಅಬ್ಬಳ್ಳಿ ಗ್ರಾಮದ ರಾಮನಾಥ ಲಕ್ಷ್ಮಣ್ ನಾಯ್ಕ್, ಗಣೇಶ್ ನಾರಾಯಣ್ ನಾಯ್ಕ್, ಕಿರಣ್ ರಾಮಚಂದ್ರ ನಾಯ್ಕ್, ದಿಲೀಪ್ ಗಜಾನನ್ ನಾಯ್ಕ್, ಈಶ್ವರ್ ಜಟ್ಟಿ ನಾಯ್ಕ್, ಉಮೇಶ್ ಜಟ್ಟಿ ನಾಯ್ಕ್ ಸೇರಿದಂತೆ ಇನ್ನೂ ಹಲವು ರೈತರ ತೋಟಗಳಿಗೆ ನುಗ್ಗಿದ ಹಂದಿಗಳು ರೈತರ ಅಡಿಕೆ ಗಿಡಗಳನ್ನ ತಿಂದು ನಾಶಪಡಿಸಿದೆ. ತಲಾ ಒಬ್ಬೊಬ್ಬ ರೈತರ ಸುಮಾರು 60ರಿಂದ 70ಕ್ಕೂ ಅಧಿಕ ಅಡಿಕೆ ಗಿಡಗಳು ನಾಶವಾಗಿದೆ. ಅಬ್ಬಳ್ಳಿಯಲ್ಲಿ ಕಾಡು ಹಂದಿಗಳ ಹಿಂಡಾಗಿ ತೋಟಗಳಿಗೆ ನುಗ್ಗಿ ಬೆಳೆದ ಅಡಿಕೆ ಬೆಳೆಗಳನ್ನ ನಾಶಪಡಿಸುತ್ತಿವೆ. ಹಾಗಾಗಿ ಕೆಲವು ರೈತರು ಕೃಷಿಯಿಂದ ವಿಮುಖರಾಗುವತ್ತ ಮುಖ ಮಾಡುತ್ತಿದ್ದಾರೆ. ಕಷ್ಟಪಟ್ಟು ಬೆಳೆದ ಬೆಳೆ ತಮ್ಮ ಕಣ್ಣ ಮುಂದೆಯೇ ನಾಶವಾಗುತ್ತಿರುವುದು ರೈತರನ್ನ ಕಂಗಾಲಾಗುವಂತೆ ಮಾಡಿದೆ. ಇದು ಕೇವಲ ರೈತರ ಮಾನಸಿಕ ಸ್ಥೈರ್ಯವನ್ನ ಕುಗ್ಗಿಸುತ್ತಿದೆ. ನೋಡಿ, ನಿನ್ನೆ ಕಳೆದ ರಾತ್ರಿ ಹಂದಿ ದಾಳಿಗೆ 35ರಿಂದ 40 ಗಿಡ ನಾಶ ಆಗದೆ. ಏನಿಲ್ಲ ಅಂದರೂ 3.5ರಿಂದ 4 ವರ್ಷದಂಥ ಗಿಡ, 4.5ರಿಂದ 5 ವರ್ಷ ಹಾಕ್ಬಿಟ್ಟು 4 ವರ್ಷ ಆಗಿದೆ. ನೆಕ್ಸ್ಟ್ ಇಯರ್ ಫಸಲು ಬರುವಂಥ ಗಿಡ, ಸಿಂಗಾರ ಸ್ಟಾರ್ಟ್ ಆಗುವಂಥ ಗಿಡನ ಹಂದಿ ಈ ರೀತಿ ದಾಳಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ರೈತರು ಕೃಷಿ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗ್ತರು. ಈ ಥರ ಹಂದಿ ಗಿಡಗಳನ್ನು ತಿಂದು ನಾಶ ಮಾಡೋದ್ರಿಂದವ ಎಲ್ಲ ರೈತರು ಇವಾಗ ಭಯಭೀತರಾಗಾರೆ. ಯಾಕಂತ ಹೇಳಿದ್ರೆ ನಮ್ಮ ಅಬ್ಬಳ್ಳಿ ಊರಿನಲ್ಲಿ ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ 200ರಿಂದ 300 ಅಡಿಕೆ ಗಿಡ ನಾಶ ಆಗದೆ. ಪ್ರತಿಯೊಬ್ಬರ ಮನೆಯಲ್ಲೂ 30ರಿಂದ 40 ಗಿಡ ಹಂದಿ ತೆಗಿತಾ ಇದೆ. ಆಲ್ರೆಡಿ ನಾವು ಅರಣ್ಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ವಿ, ಅದನ್ನು ಏನಾದರೂ ಮಾಡಿ ಸೂಕ್ತ ಕ್ರಮ ವಹಿಸಿ ಅಂತ ಹೇಳಿ. ಅವರು ಪಾಪ ಪ್ರಯತ್ನ ಪಡ್ತಾ ಇದ್ದಾರೆ, ಆದರೂ ವಿಫಲರಾಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮಗೆ ಹಂದಿ ಕಾಟದಿಂದ ಮುಕ್ತ ಆಗಬೇಕು, ನಮ್ಮ ರೈತರು ಖುಷಿಯಿಂದ ಇರಬೇಕು, ಅವರಿಗೆ ಭಯಭೀತ. ಎಂತಕ್ಕಂದ್ರೆ ಈ ಥರ ಗಿಡಗಳನ್ನು ದಿನ 30-40 ಗಿಡ ಹೊಡೆದ್ರೆ ಮುಂದಿನ 1 ತಿಂಗಳಲ್ಲಿ ಯಾರ್ದು ತೋಟ ಇರುವುದಿಲ್ಲ, ಎಲ್ಲ ಗಿಡಗಳು ನಾಶ ಆಗ್ತದೆ. ಆದ್ದರಿಂದ ಅರಣ್ಯ ಅಧಿಕಾರಿಗಳು ಆ ಹಂದಿ ಹಿಡುವಲ್ಲಿ ಯಶಸ್ವಿಯಾಗಿ ನಮ್ಮ ರೈತರ ಕಷ್ಟಗಳಿಗೆ ಸ್ಪಂದನೆ ನೀಡಬೇಕಾಗಿ ನಾವು ಕೇಳ್ಕೊಳ್ತಿದ್ದೇವೆ. ಹಗಲಲ್ಲಿ ಮಂಗಗಳು ತೆಂಗಿನಕಾಯಿ, ಬಾಳೆಗೊನೆ, ಹಣ್ಣಾದ ಅಡಿಕೆ ರಸ ಹೀರುವ ಕಾಟ ನೀಡಿದ್ರೆ ರಾತ್ರಿ ವೇಳೆ ಬಾಳೆ, ಅಡಿಕೆ ಗಿಡಗಳನ್ನ ಹಂದಿಗಳು ನಾಶಪಡಿಸಿ ಇನ್ನಿಲ್ಲದ ಲೂಟಿ ಮಾಡುತ್ತಿವೆ. ಜೊತೆಗೆ ಭೂಮಿಯನ್ನ ಅಗೆದು ಹಾನಿ ಉಂಟು ಮಾಡುತ್ತಿವೆ. ಹಂದಿಗಳ ಹಾವಳಿ ನಿಯಂತ್ರಿಸುವಲ್ಲಿ ಅರಣ್ಯ ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಬೆಳೆ ಹಾನಿಯಾದಾಗ ಸೂಕ್ತ ಸಮಯಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಬೆಳೆ ನಾಶವಾದಲ್ಲಿ ಸೂಕ್ತ ಪರಿಹಾರ ಕಲ್ಪಿಸಿಕೊಡಬೇಕು. ಕೆಲವೆಡೆ ರೈತರು ತಮ್ಮ ಜಮೀನುಗಳಿಗೆ ತಂತಿ ಬೇಲಿ ಅಳವಡಿಸಿದ್ರೂ ಹಂದಿಗಳು ಅದನ್ನ ಮುರಿದು ಒಳನುಗ್ಗುತ್ತಿವೆ. ರಾತ್ರಿ ಇಡೀ ಹೊಲ ಕಾಯುವುದು ರೈತರಿಗೆ ಹೆಚ್ಚುವರಿ ಹೊರೆಯಾಗಿದೆ. ಜೊತೆಗೆ ಹಂದಿಗಳ ದಾಳಿಯಿಂದ ಪ್ರಾಣ ಭಯವೂ ಎದುರಾಗಿದೆ. ಇದು ಆತಂಕಕಾರಿ ಬೆಳವಣಿಗೆಯಾಗಿದ್ದು ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಬೆಳೆ ಪರಿಹಾರ ನೀಡಬೇಕು. ಜೊತೆಗೆ ಹಂದಿ ಉಪಟಳವನ್ನ ತಡೆಯಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ನಾವು ಅರಣ್ಯ ಅಧಿಕಾರಿಗಳ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ಅಡಿಕೆ ಗಿಡ ಏನಿಲ್ಲ ಅಂದರೂ 4ರಿಂದ 5 ವರ್ಷದ ಗಿಡ, ನೆಕ್ಸ್ಟ್ ವರ್ಷ ಫಸಲು ಬರುವಂಥ ಗಿಡ, ಅಂಥ ಗಿಡಗಳನ್ನು ಹಂದಿ ದಾಳಿ ಮಾಡಿ ಏನಿಲ್ಲ ಅಂದರೂ ಒಂದು 30ರಿಂದ 40 ಗಿಡ ತಿನ್ನೋ ಥರ ತಿಂದುಬಿಟ್ಟದೆ. ಈ ಥರ ದೊಡ್ಡಾದ ಗಿಡ ತಿನ್ನೋದ್ರಿಂದ ರೈತರಿಗೆ ಭಾಳ ಕಷ್ಟ. ಈ ಥರ ಹಂದಿ ತಿಂತಾಯಿದ್ರೆ ನಾವು ಮುಂದಿನ ದಿನಗಳಲ್ಲಿ ತೋಟ ಮಾಡೋದಾಗಲಿ ಅಥವಾ ನಮ್ಮ ಕೃಷಿ ಅಭಿವೃದ್ಧಿ ಮಾಡೋದಾಗಲಿ ಏನೂ ಆಗೋದಿಲ್ಲ. ಇದನ್ನು ಅರಣ್ಯಾಧಿಕಾರಿಗಳು ಸೂಕ್ತ ಕ್ರಮ ವಹಿಸಿ ಆ ಹಂದಿ ಹಿಡುವಲ್ಲಿ ಯಶಸ್ವಿಯಾಗಬೇಕು. ಇಲ್ಲ ನಮ್ಮ ಗಿಡಗಳ ರಕ್ಷಣೆಗೆ ಏನು ಕ್ರಮ ಕೈಗೊಳ್ಳುತ್ತರೋ ಆ ಕ್ರಮ ಕೈಗೊಂಡು ನಮಗೇನು ಪರಿಹಾರ, ಗಿಡಕ್ಕೆ ಏನು ಪರಿಹಾರ, ಕಾಡು ಹಂದಿಗಳಿಂದ ಏನು ಪರಿಹಾರ ಸಿಗ್ತದೆ ಅದನ್ನು ಅವ್ರು ನಮಗೆ ಪೂರೈಸಿಕೊಡ್ಬೇಕು. ಒಟ್ಟಿನಲ್ಲಿ ಮಾರಕ ರೋಗವಾಗಿರುವ ಎಲೆ ಚುಕ್ಕೆ ರೋಗ ಅಡಿಕೆ ಬೆಳೆಗಾರರ ಪಾಲಿಗೆ ಶಾಪವಾಗಿ ಪರಿಣಮಿಸಿದ್ರೆ ಇತ್ತ ಕಾಡು ಪ್ರಾಣಿಗಳು ಬೆಳೆ ನಾಶ ಮಾಡುವ ಮೂಲಕ ರೈತರ ಬದುಕನ್ನ ಸಂಕಷ್ಟಕ್ಕೆ ನೂಕುತ್ತಿದೆ. ಅರಣ್ಯ ಇಲಾಖೆ ಇನ್ನಾದ್ರೂ ಕಾಡು ಪ್ರಾಣಿಗಳ ಉಪಟಳವನ್ನ ತಪ್ಪಿಸಿ ರೈತರಿಗೆ ಅನುಕೂಲ ಕಲ್ಪಿಸುತ್ತಾ ಎನ್ನುವುದನ್ನ ಕಾದು ನೋಡಬೇಕಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಧೀರ್ ಕಡ್ನೀರು, ಕುಮಟಾ. ಅಂಕೋಲಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ಜನ್ಮದಿನವನ್ನು ತಾಲೂಕಾಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮತ್ತು ಬ್ಲಾಕ್ ಕಾಂಗ್ರೆಸ್ನ ಕಾರ್ಯಾಲಯದಲ್ಲಿ ಕೇಕ್ ಕತ್ತರಿಸುವುದರ ಮೂಲಕ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಡಿಸಿಸಿ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್ ಮಾತನಾಡಿ, ಆರ್.ವಿ. ದೇಶಪಾಂಡೆಯವರು ನಮ್ಮ ರಾಜ್ಯದ ಒಂದು ಶಕ್ತಿ. ಅವರು ತಮ್ಮ ರಾಜಕೀಯ ಜೀವನದಲ್ಲಿ 9 ಬಾರಿ ವಿಧಾನಸಭೆಯನ್ನ ಪ್ರವೇಶಿಸುವುದರ ಮೂಲಕ ರಾಜ್ಯ ರಾಜಕೀಯದಲ್ಲಿ ಹೊಸ ಅಧ್ಯಾಯವನ್ನ ತೆರೆದಿದ್ದಾರೆ. ಸಚಿವರಾಗಿ ಇನ್ನೂ ವಿವಿಧ ಹಂತದ ನಾಯಕನಾಗಿ, ಕೆಪಿಸಿಸಿಯ ರಾಜ್ಯಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವ ಕಾಯಕದಲ್ಲಿ ಮತ್ತು ಪ್ರತಿಯೊಬ್ಬ ಕಾರ್ಯಕರ್ತರನ್ನ ಮುನ್ನಡೆಸುವ ಕಾರ್ಯದಲ್ಲಿ ಆರ್.ವಿ. ದೇಶಪಾಂಡೆಯವರ ಶ್ರಮವಿದೆ. ಇಂಥ ವ್ಯಕ್ತಿಗಳು 100 ಕಾಲ ದೇವರ ಆಶೀರ್ವಾದದಿಂದ ಆರೋಗ್ಯವಾಗಿರಬೇಕು ಎಂದರು. ನಿಜಕ್ಕೂ ಬಹಳ ಆಶ್ಚರ್ಯ ಆಗ್ತದೆ ದೇಶಪಾಂಡೆ ಅವರ ಚಲನವಲನಗಳನ್ನು ನೋಡಿದ್ರೆ.
20-39 ವರ್ಷದ ಯುವಕರು ಯಾವ ರೀತಿ ಕೆಲಸ ಮಾಡ್ತಾರೋ ಅದಕ್ಕಿಂತ ಹೆಚ್ಚಿನ ಚಟುವಟಿಕೆಯಲ್ಲಿ ನಮ್ಮ ದೇಶಪಾಂಡೆಯವರು ಕೆಲಸ ಮಾಡ್ತಾರೆ. ಹಾಗಾಗಿ ನಮ್ಮ ದೇಶಪಾಂಡೆಯವರಿಗೆ ನಾನು ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ದೇಶಪಾಂಡೆಯವರ ಬಗ್ಗೆ ಹೆಚ್ಚಿನದನ್ನು ಹೇಳಬೇಕಾದಿಲ್ಲ. ನನಗಿಂತ ಅತ್ಯಂತ ಸಮೀಪದಿಂದ ನೀವು ನೋಡಿದಿರಿ. ಅತ್ಯಂತ ಧೀಮಂತ ನಾಯಕರು, ಈ ರಾಜ್ಯ ಕಂಡ ಅತ್ಯಂತ ಮುತ್ಸದ್ದಿ ನಾಯಕರು, ರಾಜ್ಯದ ಚಿತ್ರಣವನ್ನು ಬದಲು ಮಾಡಿ. ನಿವೃತ್ತ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣ್ ನಾಯ್ಕ್ ಮಾತನಾಡಿ, ಆರ್.ವಿ. ದೇಶಪಾಂಡೆಯವರ ಅಧಿಕಾರದ ಅವಧಿಯಲ್ಲಿ ಪ್ರತಿಯೊಬ್ಬ ನೊಂದವರಿಗೂ ಸಹಕಾರ ದೊರೆತಿದೆ. ಅಭಿವೃದ್ಧಿಯ ಹರಿಕಾರರಾಗಿ ಶ್ರೇಷ್ಠ ಸಾಧಕರಾದವರು ಆರ್.ವಿ. ದೇಶಪಾಂಡೆಯವರು ಎಂದರು. ಬಹಳಷ್ಟು ಭಾಷಣ ಮಾಡಿ ಸೋತಿದ್ದೇನೆ, ಮತ್ತು ಇಲ್ಲಿ ಭಾಷಣ ಮಾಡಿ ಮತ್ತೆ ನಾನು ಇದು ಮಾಡಬೇಕು ಆದರೆ ದೇಶಪಾಂಡೆ ಅವರ ವ್ಯಕ್ತಿತ್ವದ ಬಗ್ಗೆ ನಾನು ಯಾಕೆ ಹೇಳ್ತೇನೆ ಅಂದರೆ, ಜೀವನದಲ್ಲಿ ಕೃತಜ್ಞತೆ ಎನ್ನುವುದು ಅತಿ ಮುಖ್ಯ. ಈಗ ನಮ್ಮ ಇಲ್ಲಿ ಕಾಂಗ್ರೆಸ್ನಲ್ಲಿ ಎನ್.ವಿ. ನಾಯ್ಕರು ಆವಾಗ ಅಧ್ಯಕ್ಷರಾಗಿದ್ದರು, ನಾರಾಯಣ್ ನಾಯ್ಕರು, ಮತ್ತು ನಮ್ಮ ಉಮೇಶ್ ಭಟ್ರೆ ML ಅವರಾಗಿದ್ದರು. ನಾನು ಆವಾಗ ಶಿಕ್ಷಕರ ವೃತ್ತಿಯಲ್ಲಿದ್ದೆ. ಆದರೆ ಆವಾಗಿಂದ ನನಗೆ ಸ್ವಲ್ಪ ಕಾಂಗ್ರೆಸ್ನಲ್ಲಿ ನಿರಾಶೆ ಅವರೆಲ್ಲ ನಮಗೆ ಸಂಬಂಧಿಕರಾಗಿದ್ದರು, ಅವಾಗಲೂ ಕೈಗೊಂಡಿದ್ದರು, ನಾನು ಅದರಲ್ಲಿ ನಂಟಿದ್ದೆ. ಆವಾಗ ವರ್ಗಾವಣೆಯಲ್ಲಿ ಏನಾಗ್ತಿತ್ತು ಅಂದರೆ ಈ ಮುಖ್ಯಮಂತ್ರಿಗಳಿಂದ ಪರ್ಮಿಷನ್ ತಗೊಂಡು ಬರೋದು ಅದು ದೊಡ್ಡ ಸುದ್ದಿ. ಆವಾಗ ಕಾಂಗ್ರೆಸ್ ಪಕ್ಷದ ಪ್ರಮುಖರಾದ ನ್ಯಾಯವಾದಿ ಬಿ.ಡಿ. ನಾಯ್ಕ್ ಮಾತನಾಡಿ, ಪಕ್ಷದ ಬಲವರ್ಧನೆಯಲ್ಲಿ ದೇಶಪಾಂಡೆಯವರ ಶ್ರಮವಿದೆ. ಇವರೊಬ್ಬ ಮೌಲ್ಯಾಧಾರಿತ ರಾಜಕಾರಣಿ ಎಂದರು. ಮುಖ್ಯ ಒಂದು ಇದನ್ನು ಹೇಳಬೇಕಂದ್ರೆ ಅವರು ಮೌಲ್ಯಾಧಾರಿತ ರಾಜಕಾರಣಿ. ಯಾರು ರಾಮಕೃಷ್ಣ ಹೆಗಡೆ ಅವರ ಒಂದು ಗರಡಿಯಲ್ಲಿ ಪಳಗಿ ಆ ಒಂದು ರಾಮಕೃಷ್ಣ ಹೆಗಡೆ ಅವರು ಏನು ಮೌಲ್ಯಾಧಾರಿತ ರಾಜಕಾರಣವನ್ನು ಮಾಡಿದ್ರು, ಅದೇ ರೀತಿಯಾಗಿ ನಮ್ಮ ದೇಶಪಾಂಡೆ ಸಾಹೇಬರು ಸಹಿತ ಮೌಲ್ಯಾಧಾರಿತ ರಾಜಕಾರಣಿಯಾಗಿ ಇವತ್ತು ಸಹಿತ 9ನೇ ಬಾರಿ ಆಯ್ಕೆಯಾಗಿ ಇವತ್ತು ಅವರು ನಮ್ಮ ಮೌಲ್ಯವನ್ನು ಎಲ್ಲೂ ಬಿಟ್ಟುಕೊಡ್ಲಿಲ್ಲ. ಅವರು ಇವತ್ತು 9ನೇ ಬಾರಿ ಶಾಸಕರಾಗಿ. ಗ್ಯಾರಂಟಿ ಪ್ರಾಧಿಕಾರದ ತಾಲೂಕಾಧ್ಯಕ್ಷ ಪಾಂಡುರಂಗ ಗೌಡ ಮಾತನಾಡಿ, ಆರ್.ವಿ. ದೇಶಪಾಂಡೆಯವರ ಅಭಿವೃದ್ಧಿಯ ಪರ್ವವನ್ನ ನಾವು ಮೆಲುಕು ಹಾಕಬೇಕು. ಮುಖ್ಯಮಂತ್ರಿಗಳ ಹುದ್ದೆಯನ್ನ ಅಲಂಕರಿಸುವ ಎಲ್ಲಾ ಸಾಮರ್ಥ್ಯಗಳು ಅವರಲ್ಲಿವೆ ಎಂದರು. ಬಹಳ ಸಂತೋಷ ಆಗ್ತದೆ. ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆಯವರು BA ಮಾಡಿ LLB ಮಾಡಿ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿ ಹಳಿಯಾಳ ಕ್ಷೇತ್ರದಲ್ಲಿ ಪುರಸಭೆಯ ಅಧ್ಯಕ್ಷರಾಗಿ, ಆನಂತರ 71 ಇಸ್ವಿಯಲ್ಲಿ ಅವರು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿ ರಾಮಕೃಷ್ಣ ಹೆಗಡೆಯವರ ಪ್ರಭಾವಕ್ಕೆ ಒಳಗಾಗಿ ಅವರು ಜನತಾ ಪಕ್ಷ ಆವಾಗ, ಆನಂತರ ಜನತಾದಳ ಸೇರಿ 1983ರಲ್ಲಿ ಪ್ರಥಮವಾಗಿ ವಿಧಾನಸಭೆಗೆ ಆಯ್ಕೆಯಾದರು. ಆನಂತರ ಅವರು 85 ಹೆಚ್ಚು ಕಡಿಮೆ ಇರ್ಬೋದು ಅವರು ಸಣ್ಣ ಕೈಗಾರಿಕಾ ಸಚಿವರಾಗಿ ಬೆಂಗಳೂರಿನಲ್ಲಿ ರಾಮಕೃಷ್ಣ ಹೆಗಡೆಯವರ ಸಂಪುಟದಲ್ಲಿ ಅವರು ಸಚಿವರಾಗಿ ಅಧಿಕಾರ ತೆಗೆದುಕೊಂಡರು. ಅಂಕೋಲಾ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜೇಶ್ವರ್ ನಾಯಕ್ ಮಾತನಾಡಿ, ಆರ್.ವಿ. ದೇಶಪಾಂಡೆ ವ್ಯಕ್ತಿತ್ವಕ್ಕೆ ಅವರೇ ಸಾಟಿ. ಒಬ್ಬ ಜನಪ್ರತಿನಿಧಿ ಹೇಗಿರಬೇಕು ಎನ್ನುವುದನ್ನ ಆರ್.ವಿ. ದೇಶಪಾಂಡೆ ಅವರಿಂದ ಕಲಿಬೇಕು ಎಂದರು. ಜಿಲ್ಲಾಧ್ಯಕ್ಷರಾದಂಥ ವಿನೋದ್ ನಾಯ್ಕ ಅವರಿಗೂ, ಯೂತ್ ಅಧ್ಯಕ್ಷರಾದಂಥ ಅಭಿನಂದನ್ ಕಾರ್ವಿ ಅವರಿಗೂ, ತಾಲೂಕಾ ಅಧ್ಯಕ್ಷರಾದಂಥ ಮಂಜುಳಾ ಕಾರ್ವಿ ಅವರಿಗೂ ಹಾಗೂ ಬಿ.ಡಿ. ನಾಯ್ಕರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ಇವತ್ತು ಆರ್.ವಿ. ದೇಶಪಾಂಡೆಯವರ 79ನೆಯ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬಕ್ಕೆ ಆಗಮಿಸಿದಂಥ ತಮಗೆ ಕಾರ್ಯಕರ್ತರಿಗೂ ಕೂಡ ನಾನು ಇನ್ನೊಮ್ಮೆ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ಇವತ್ತು ಎಲ್ಲ ಕಡೆ ನಮ್ಮ ರಾಜ್ಯದ ಧೀಮಂತ ನಾಯಕರವರು, ಯಾಕಂತ ಹೇಳಿದ್ರೆ ನಮ್ಮ ಉತ್ತರ ಕನ್ನಡದ ಒಬ್ಬ ಸಜ್ಜನ ರಾಜಕಾರಣಿ ಅಂತ ಕೂಡ ಅವರಿಗೆ ಹೇಳ್ಬೋದು. ಅದೇ ರೀತಿಯಾಗಿ 9 ಬಾರಿ ಶಾಸಕರಾಗಿ ಆಯ್ಕೆಯಾದಂಥವರು, 13 ವರ್ಷನೋ 15 ವರ್ಷನೇನೋ ಕೈಗಾರಿಕಾ ಸಚಿವರಾಗಿ ನಮ್ಮ ಉತ್ತರ ಕನ್ನಡವನ್ನು ಪ್ರತಿನಿಧಿಸಿದಂಥವರು ಹಾಗೂ ಉಸ್ತುವಾರಿ ಸಚಿವರಾದಂಥವರು. ಇವತ್ತು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿನೋದ್ ಬಾಸುಗೌಡ ವಂದಿಸಿದ್ರು. ವೇದಿಕೆಯಲ್ಲಿ ಮಾಜಿ ಶಾಸಕ KH ಗೌಡ, ತಾಲೂಕಾ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಮಂಜುಳಾ ವರ್ಣೇಕರ್, ಯುವ ಕಾಂಗ್ರೆಸ್ ತಾಲೂಕಾ ಅಧ್ಯಕ್ಷ ಅಭಿನಂದನ್ ಕಾರ್ವಿ ಉಪಸ್ಥಿತರಿದ್ದರು. ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಕಾರ್ಯಕರ್ತರುಗಳು, ಪ್ರಮುಖರು, ಗ್ರಾಮ ಪಂಚಾಯತ್ ನಿಕಟಪೂರ್ವ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು. ಗಿಂತ ಭವಿಷ್ಯ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ, ಯಾಕೆಂದರೆ ಇವತ್ತು ರಾಮಕೃಷ್ಣ ಹೆಗಡೆ ಆದಮೇಲೆ ಜಿಲ್ಲೆ ಹೆಸರನ್ನು ದಾಖಲಿಸಿದ್ದಾರೆ ಅಂತೇಳಿ ಅದು ದೇಶಪಾಂಡೆ ಅಂತ ಹೇಳಿ ತಪ್ಪಾಗಿತ್ತು. ನಾನು ಸುಮಾರು 77-78ರಿಂದ ಅವರ ಸ್ನೇಹ ಆವಾಗ ಅವರು KDCP ನಿರ್ದೇಶಕರಾಗಿದ್ದಂಥ ಆ ಒಂದು ಸಂದರ್ಭ. ತದನಂತರದಲ್ಲಿ ಆ ಸಂದರ್ಭದಲ್ಲಿ
ಅವರು ಕಾಂಗ್ರೆಸ್ ಪಕ್ಷ ನಾವು ದಳದಲ್ಲಿದ್ದೀವಿ. ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು, ಮಾಜಿ ಸಚಿವರು, ಹಳಿಯಾಳದ ಹಾಲಿ ಶಾಸಕರೂ ಆದ ಆರ್.ವಿ. ದೇಶಪಾಂಡೆಯವರ ಜನ್ಮ ದಿನಾಚರಣೆ ಪ್ರಯುಕ್ತ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಸರ್ಕಾರಿ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಕಾರ್ಯಕ್ರಮ ನಡೆಯಿತು. ಆರಂಭದಲ್ಲಿ ಆಸ್ಪತ್ರೆಯ ಆವರಣದಲ್ಲಿ ದೇಶಪಾಂಡೆಯವರ ಜನ್ಮ ದಿನಾಚರಣೆ ಪ್ರಯುಕ್ತ ಕೇಕ್ ಕತ್ತರಿಸಿ ಶುಭ ಹಾರೈಸಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ ಅವರು ಸದನದ ಹಿರಿಯ ಸದಸ್ಯರಾಗಿರುವ ನಾಡು ಕಂಡ ಮುತ್ಸದಿ ರಾಜಕಾರಣಿ ಆರ್.ವಿ. ದೇಶಪಾಂಡೆಯವರ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಅವರು ಈ ನಾಡಿಗಾಗಿ ಹಾಗೂ ಈ ಕ್ಷೇತ್ರಕ್ಕಾಗಿ ನೀಡಿದ ಬಹು ಅಮೂಲ್ಯವಾದ ಕೊಡುಗೆಯನ್ನ ಎಲ್ಲರೂ ಸ್ಮರಿಸಿಕೊಳ್ಳಬೇಕಿದೆ. ಹಳಿಯಾಳ ದಾಂಡೇಲಿ ಜೊಯ್ಡಾ ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಅವರು ನೀಡಿದ ಕೊಡುಗೆ ಅನನ್ಯವಾದಿದ್ದು ಅವರಿಗೆ ಇನ್ನೂ ಹೆಚ್ಚಿನ ಸ್ಥಾನಮಾನಗಳು ದೊರೆಯುವ ಮೂಲಕ ಈ ನಾಡಿನ ಸೇವೆಗೈಯುವ ಅವಕಾಶ ದೊರೆಯುವಂತಾಗಬೇಕು ಎಂದು ಶುಭ ಹಾರೈಸಿದ್ರು. ಕ್ಷೇತ್ರದ ಭಾಗದ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆಜಿಯವರ 79ನೇ ಹುಟ್ಟುಹಬ್ಬವನ್ನು ನಾವು ಅತಿ ವಿಜೃಂಭಣೆಯಿಂದ ಮತ್ತು ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಆಚರಿಸ್ತಾ ಇದ್ದೀವಿ. ನಮ್ಮ ನಾಯಕರು ಅವರ ಜೀವನದ ಸುಮಾರು 50 ವರ್ಷಗಳ ಕಾಲ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರು ಅನ್ನದೇ ಜಾತಿ ಭೇದ ಬಿಟ್ಟು ಬಡವರು, ದೀನದಲಿತರು, ಅಲ್ಪಸಂಖ್ಯಾತರು ಎಲ್ಲರ ಪರವಾಗಿ ಈ ನಾಡಿನ ಮತ್ತು ಈ ಜಿಲ್ಲೆಯ ಈ ಕ್ಷೇತ್ರದ ಯಾವತ್ತೂ ಚಿಂತಕರು. ತದನಂತರದಲ್ಲಿ ಸರ್ಕಾರಿ ಆಸ್ಪತ್ರೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ಕಾರ್ಮಿಕರ ವಿಮಾ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ್ರು. ಈ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ರಿಯಾಜ್ ಬಾಬು ಸೈಯದ್, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್, ಉಪಾಧ್ಯಕ್ಷ ಬಶೀರ್ ಎಂ, ಖಜಾಂಚಿ ದಿವಾಕರ್ ನಾಯ್ಕ್, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆರ್.ಪಿ. ನಾಯ್ಕ್, ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಾ ಬಂದಂ ಸೇರಿದಂತೆ ಪಕ್ಷದ ಪ್ರಮುಖರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ ಆರ್.ವಿ. ದೇಶಪಾಂಡೆಯವರ ಜನ್ಮ ದಿನಾಚರಣೆ ಪ್ರಯುಕ್ತ ದಾಂಡೇಲಿಯ ಸರ್ಕಾರಿ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದಲ್ಲಿ ರಕ್ತದಾನ ಶಿಬಿರ ನಡೆಯಿತು. ಆರ್.ವಿ. ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್, ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವುಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಶಿಬಿರವನ್ನ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಶುಭ ಹಾರೈಸಿದ್ರು. ರಕ್ತದಾನ ಕೂಡ ಒಂದು ಪವಿತ್ರವಾದ ಕಾರ್ಯವಾಗಿದೆ. ಆರ್.ವಿ. ದೇಶಪಾಂಡೆಯವರ ಜನ್ಮ ದಿನಾಚರಣೆ ದಿನದಂದು ರಕ್ತದಾನ ಕಾರ್ಯಕ್ರಮ ನಡೆಸುತ್ತಿರುವುದು ಅತ್ಯಂತ ಅರ್ಥಪೂರ್ಣವಾದ ಕಾರ್ಯವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ದೇಶಪಾಂಡೆ ಆರ್ಸಿಟಿಯ ಯೋಜನಾ ಸಂಯೋಜಕ ವಿನಾಯಕ್ ಚೌಹಾಣ್, ದಾಂಡೇಲಿ ಶಾಖಾ ಮುಖ್ಯಸ್ಥ ಸಂಜೀವ್ ವರ್ಮಾ ಜೋಶಿ, ಸಿಬ್ಬಂದಿಗಳಾದ ನಾರಾಯಣ್ ವಾಡ್ಕರ್, ಅಂದಾನಪ್ಪ ಅಂಗಡಿ, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ ರಾಘವೇಂದ್ರ ಜೆಆರ್, ರಾಜೇಶ್ ತಿವಾರಿ, ಸರ್ಕಾರಿ ಪದವಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಂಡಿ ಒಕ್ಕುಂದ, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಹಾಗೂ ಎನ್ಸಿಸಿ ವಿದ್ಯಾರ್ಥಿಗಳು, ಕಾಲೇಜು ವಿದ್ಯಾರ್ಥಿಗಳು ಶಿಬಿರದಲ್ಲಿ ಪಾಲ್ಗೊಂಡಿದ್ರು.